ಕೆಲವು ಸತಿ ಮನೆಯವರೇ ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ, ದೇವ್ರೆ ಮುಂದಿನ ಜನ್ಮದಲ್ಲಿ ಇವ್ನು ಮಾತ್ರ ಗಂಡನಾಗೋದು ಬೇಡ, ಇವನು ಮಾತ್ರ ಮಗನ ಹುಟ್ಟೋದು ಬೇಡ ಅಂತ. ಬಟ್ ಇವರು ಹಂಗಲ್ಲ, ಈ ಸಿನಿಮಾಗೂ ಇವನೇ ಇರಲಿ, ಮುಂದಿನ ಸಿನಿಮಾಗೂ ಇವನೇ ಇರಲಿ, ಮಾಡ್ತಾ ಇರೋ ಸಿನಿಮಾಗೂ ನೀನೇ ಇರು ಅಂತ ಸ್ಕ್ರಿಪ್ಟಲ್ಲೂ ಬರೆದಿಟ್ಟಿದ್ದಾರೆ. ಇದರಲ್ಲಿ ಗೊತ್ತಾಗುತ್ತೆ ತಾಯಿ ಬಗ್ಗೆ ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂತ. ನಿಮ್ಗೆ ಗೊತ್ತು, ಹುಡುಗಿರು ಚಿಕ್ಕ ಹಲ್ಲಿ ಜಿರಳೆ ಅದನ್ನೆಲ್ಲ ನೋಡಿದ್ರೆ ಎದುರ್ಕೋತಾರೆ. ಸೇಮ್ ನಾನು ಕೂಡ ಸೇಮ್ ಕ್ಯಾರೆಕ್ಟರ್. ಬಟ್ ಒಂದು ಪಾಳು ಬಿದ್ದಿರೋ ಜಾಗದಲ್ಲಿ ಒಂದು ಶಾರ್ಟ್ ಇಟ್ಬಿಟ್ಟು ಅಲ್ಲಿ ಸ್ನೇಲ್ಸ್ ಇತ್ತು. ನಾವು ಜಿರಳೆಗೆ ಎದುರ್ಕೊಳ್ಳೋರು ಸ್ನೇಲ್ಸ್ ಕಂಡ್ರೆ ಅಯ್ಯೋ ಒಂಥರ ಅಂತ ಮಾಡ್ಕೋತೀವಿ. ಆ ಜಾಗ ಇಲ್ಲ, ನೀನು ಈ ಜಾಗದಲ್ಲಿ ಕೂತ್ಕೊಳ್ಳೇಬೇಕು, ನೀನು ಈ ಜಾಗದಲ್ಲಿ ಮಾಡಲೇಬೇಕು, ನೀನು ಈ ಜಾಗದಲ್ಲಿ ಶಾರ್ಟ್ ನನಗೆ ಬೇಕೇ ಬೇಕು ಅಂತೇಳಿ ನನ್ನ ಹತ್ರದಿಂದ ತೆಗೆಸಿರೋದು ನಮ್ಮ ಡೈರೆಕ್ಟರ್ ಸರ್. ಭಾರ್ಗವ್ಗೂ ಅಷ್ಟೇ, ನಾನು ಫಸ್ಟ್ ಡೇ ಅವನಿಗೆ ಹೇಳಿದ್ದೆ ಅಷ್ಟು, ನೋಡು ಇದರಲ್ಲಿ ನಾವು ಪಾತ್ರ ಮಾಡ್ತಿರ್ಬೋದು, ಆದರೆ ನೀನು ನನ್ನ ಮಗ, ಇದರಲ್ಲಿ ನೀನು ನಿನ್ನ ತಾಯಿ ಜೊತೆ ಹೇಗಿರ್ತೀಯೋ ಹಾಗೆ ನನ್ನ ಜೊತೆನೂ ಇರಬೇಕು ಅಂತ ನಾನು ಅವನಿಗೆ ಹೇಳಿ ಅವನ್ನ ಕಂಫರ್ಟಬಲ್ ಮಾಡಿದ್ದೆ. ಒಂದು ಲವ್ ಸ್ಟೋರಿ, ತುಂಬ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ರೆ ಅವ್ರ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ, ಇದಕ್ಕಿದ್ದಂಗೆ ಒಂದಿನ ಅವಳು ಸತ್ತೇ ಹೋದ್ಲು ಅಂದರೆ ಅವ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ. ಒಂದು ಸಿನಿಮಾ ಮಾಡಬೇಕು, ಎಲ್ಲರೂ ನಿಭಾಯಿಸ್ಬೇಕು ಅನ್ನೋದು ತುಂಬ ಕಷ್ಟ ಇರುತ್ತೆ. ಸೊ ಹಾಗೆ ಒಂದು ಚೆನ್ನಾಗಿ ಬರಬೇಕು ಅಂದಾಗ ನಿರ್ಮಾಪಕರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿದ್ದ ಒಂದು ಮಾತು ಹೇಳ್ಬೇಕಂದ್ರೆ, ನಾವೇನು ಕೇಳಿದ್ರು ಕೊಟ್ಟರೆ ನಾವು ಮಾಡಿಕೊಡೋದು ಇದು ಇಂಪಾರ್ಟೆಂಟು. ಯಾಕಂದರೆ ನಾನು ಕೇಳಿದ್ದೆ ಅವ್ರಿಗೆ, ಸರ್ ಆ್ಯಕ್ಷನ್ ಬರಬೇಕು, ಚೆನ್ನಾಗಿರ್ಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ಅಂದರೆ ಅವರು ಅದಕ್ಕೆ ಏನೂ ಹೇಳಿಲ್ಲ. ಓಂ ಶಿವಂ ಒಂದು ನವಿರಾದ ಪ್ರೇಮ ಕತೆ ನಮ್ಮೆಲ್ರಿಗೂ ಗೊತ್ತಿದೆ. ಒಂದು ರೊಮ್ಯಾನ್ಸ್ ಅಂತ ಕಥೆಯನ್ನು ತಗೊಂಡಾಗ ಬಹಳ ಸಿಂಪಲ್ಲಾಗಿ ಹೇಳೋಕ್ಕೆ ಹೊರಟರು ಕೂಡ ಪ್ರೀತಿಯನ್ನು ವಿವರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಪ್ರೇಮ ಕವಿ KS ನರಸಿಂಹಸ್ವಾಮಿ ಅವರು ಹೇಳಿದ್ದು, ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ದುಃಖ ಹಗುರವೆನುತಿರೆ ಪ್ರೇಮವೆನಲು ಹಾಸ್ಯವೇ ಅಂತ. ಹೀಗೆ ನಮ್ಮ ಹೀರೋ ಲೈಫಲ್ಲೂ ಒಂದು ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಶುರುವಾದಂಥ ಲವ್ ಸ್ಟೋರಿ ಅರಳೋ ಮುನ್ನನೇ ಎಲ್ಲೋ ಒಂದು ಕಡೆ ನಾಯಕಿಯನ್ನು ಕಳ್ಕೊಳ್ಬೇಕಾಗಬಹುದು, ಕಳ್ಕೊಳ್ತಾನೋ ಏನೋ ಅನ್ನೋದನ್ನ ಮುಂದೆ ಹೇಳ್ತಾರೆ. ಸರಿ, ಹೀಗೆಲ್ಲ ಆಯಿತು, ಲೈಫಲ್ಲಿ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡಂತಹ ನಾಯಕನ ಲೈಫಲ್ಲಿ ಮತ್ತೆ ಆ ಪ್ರೀತಿ ಹಿಂತಿರುಗಿ ಬಂದರೆ ಆ ಜೀವನ ಹೇಗೆ ಸಾಗಬೇಕು? ಈ ಒಂದು ಮೂವಿಯಲ್ಲಿ ಒಂದು ಚಿಕ್ಕ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಮಾಡಿದ್ದೀನಿ. ಯಾಕಂದರೆ ಅವ್ರ ಮೇಲೆ ಪ್ರೀತಿಗೆ, ಯಾಕಂದರೆ ಯಾವುದೇ ಸ್ಟೋರಿ ಆಗಿರ್ಬೋದು, ಸುಮಾರು 7 ವರ್ಷದ ಹಿಂದೆನೂ ನಮ್ಮನ್ನು ಕರೆದುಬಿಟ್ಟು ಒಂದು ಸ್ಟೋರಿ ಹೇಳಿ ನಾವೆಲ್ಲ ಜೊತೆಗೆ ಮಾಡೋಣ ಅಂತ ಹೇಳಿದರು. ಇದರಲ್ಲಿ ಅಂಥದ್ದೇನೂ ಇರಲಿಲ್ಲ, ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಚಿಕ್ಕದಾದ್ರೂ ನೀವು ಬಂದು ಮಾಡಬೇಕು, ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ಅವರ ಆಸೆಗೆ ನಾನಾಗಿರ್ಬೋದು, ಸುದ್ದಿ ಆಗಿರ್ಬೋದು, ವರ್ಧನ್ ಆಗಿರ್ಬೋದು, ನಾವೆಲ್ಲರೂ ಸಾಥ್ ಕೊಟ್ಟಿದ್ದೀವಿ. ನಮ್ಮ ಹೀರೋ ಭಾರ್ಗವ್ ಬಗ್ಗೆ ಹೇಳಲೇಬೇಕು. ಅವ್ರ ತಂದೆ ಕೃಷ್ಣ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಭಾರ್ಗವ್ ಅವರು ದುಬೈಯಲ್ಲಿ ಓದ್ತಾ ಇದ್ರು ಮಿಡ್ ಗ್ಯಾಪಲ್ಲಿ ರಜೆ ತಗೊಂಡ್ಬಂದ್ಬಿಟ್ಟು ಈ ಮೂವಿನ ಫಿನಿಷ್ ಮಾಡಿದ್ದಾರೆ. ಆ ಮೂವಿ ಮೇಲೆ ಸಿಕ್ಕಾಪಟ್ಟೆ ಒಂದು ಪ್ಯಾಷನ್ ಇದೆ. ಇದು ಅವರ ಮೊದಲ ಹೆಜ್ಜೆ. ಒಂದು ಮೊದಲ ಹೆಜ್ಜೆ ತುಂಬ ದೊಡ್ಡ ಸಕ್ಸಸ್ ಗಿಳಿ ಅಂತ ಹೇಳ್ತೀನಿ. ಇಲ್ಲ ಸರ್, ಎಲ್ಲರೂ ಒಂದೊಂದು ಪಾತ್ರ ಒಂದು ಐ ಥಿಂಕ್ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಎಲ್ಲರೂ ಮಾಡಿ ನೀವೆಲ್ಲರೂ ಅಂತ ಹೇಳಿ ಮಾಡಿದ್ದು. ಆಮೇಲೆ ಮೇನ್ ಈ ಸಿನಿಮಾ ಮಾಡೋಕ್ಕೆ ನನ್ನ ಕಾರಣ ಅಲ್ವಿನ್ ಸಾರು ಮತ್ತು ನಮ್ಮ ಕೃಷ್ಣ ಸರ್, ನಮ್ಮ ನಿರ್ಮಾಪಕರು. ತುಂಬ ಅದ್ಭುತವಾದಂಥ ವ್ಯಕ್ತಿ, ಇನ್ನೂ ತುಂಬ ಸಿನಿಮಾಗಳು ಮಾಡ್ತಿದ್ದಾರೆ, ಒಳ್ಳೆಯದಾಗಲಿ ಅವರಿಗೆ. ಆಮೇಲೆ ಭಾರ್ಗವ್ ಅದೇ ಹೇಳ್ದಂಗೆ ದುಬೈಗೆ ಹೋಗಿ ಸಿನಿಮಾ ಮೇಲೆ ತುಂಬ ಪ್ರೀತಿ ಗ್ಯಾಪಲ್ಲಿ ಬಂದು ಸಿನಿಮಾ ಶೂಟ್ ಮಾಡಿ ಈಗ ಸಿನಿಮಾ ಮುಗಿದಿದೆ. ಇನ್ನೇನು ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ. ಗ್ಲಿಮ್ಸ್ ನಂಗೂ ಭಾಳ ಖುಷಿ ಆಯಿತು. ಒಳ್ಳೇದಾಗಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಅಲ್ವಿನ್ ಸರ್ ಒಳ್ಳೇದಾಗಲಿ. ಈ ಒಂದು ಸಿನಿಮಾ ಇಷ್ಟೊಂದು ಚಂದದ ರೂಪ ತಗೊಳ್ಬೇಕು ಅಂತಂದರೆ ಇದರ ಹಿಂದೆ ಒಂದು ಕನಸು ಖಂಡಿತ ಇರುತ್ತೆ ನಿರ್ದೇಶಕರದ್ದು. ಆದರೆ ಕನಸಿಗೆ ಬೆನ್ನೆಲುಬಾಗಿ ನಿಲ್ಲೋದು ಯಾವತ್ತೂ ಕೂಡ ನಿರ್ಮಾಪಕರು. ಅದರಲ್ಲೂ ವಿಶೇಷವಾಗಿ ಗಮನಿಸಬೇಕು, ತಂದೆ ಅಂದ್ರೇ ಹಾಗೆ. ತನ್ನ ಕುಟುಂಬಕ್ಕಾಗಿ ಅದು ಎಷ್ಟೇ ಅವಮಾನ ಆದರೂ ಕೂಡ ಯಾವುದನ್ನು ಎಕ್ಸ್ಪ್ರೆಸ್ ಮಾಡದೆ ತನ್ನೊಳಗೆ ನುಂಗ್ಕೊಂಡು ಒಂದು ಒಳ್ಳೆ ಭದ್ರತೆಯನ್ನು ಕೊಡಬೇಕು ಕುಟುಂಬಕ್ಕೆ ಅಂತ ಕಾಯೋ ಜೀವ ಅದು. ಅದೇ ನಿಟ್ಟಿನಲ್ಲಿ ಇವತ್ತು ಭಾರ್ಗವ್ ಅವರ ಕನಸಿಗೆ ಬೆನ್ನೆಲುಬಾಗಿ ನಿಂತಿದ್ದು ಅಂದರೆ ಅವರ ತಂದೆ, ಈ ಸಿನಿಮಾದ ನಿರ್ಮಾಪಕರು. ನಿರ್ದೇಶನಾಗಿ ಆಲ್ವಿನ್ ಅವರು ಮಾಡಿದ್ದಾರೆ. ಈ ಸಿನಿಮಾ ಮಾಡಬೇಕಂತ ನನಗೆ ಉದ್ದೇಶ ಬಂದಿದ್ದು, ಫಸ್ಟ್ ಟೈಮ್ ನನಗೆ ಆಲ್ವಿನ್ ಅವರು ಒಂದು ಕತೆ ಹೇಳಿಬಿಟ್ರು. ಬೇರೆಯವ್ರಿಗೆ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದಿದ್ದು. ಅವರೇ ಕರೆದು ನನ್ನ ಮಗನ ಒಂದಿನ ನೋಡಿಬಿಟ್ಟು, ಸರ್ ನೀವು ಯಾಕೆ ನಿಮ್ಮ ಮಗನಿಗೆ ಈ ಸಿನಿಮಾ ಮಾಡಬಾರ್ದು, ಅವನು ನೀವು ಹೊಸದಾಗಿ ಒಂದು ಪ್ರಯತ್ನ ಮಾಡಬಾರ್ದು ಅಂತ ನಿರ್ದೇಶಕರ ಮೇಲೆ ನಾನು ಬಿಟ್ಟಿದ್ದೀನಿ, ಏನೋ ಮಾಡಿ ಅಂತ. ಅದಕ್ಕೆ ಅವರು ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೆಯ ಚಿತ್ರ, ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಅವ್ರು ನಂಗೆ ಸಿನಿಮಾದ ಇದು ಕೊಟ್ಟಾಗ 1 ಇಯರ್ ಆಯ್ತು ನಾವು ಪ್ಲ್ಯಾನ್ ಮಾಡಿ. ಆಲ್ವಿನ್ ಸರ್ ಬಂದು ಇದೇ ಥರ ಟ್ರೈನಿಂಗ್ ಬೇಕು ಅಂತ 1 ಇಯರ್ ಫೈಟ್ಗಾಗಲಿ, ಡ್ಯಾನ್ಸ್ಗಾಗಲಿ, ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಅವ್ರು ಪ್ರಿಪೇರ್ ಮಾಡಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಬಂದಮೇಲೆ ನನ್ನ ಅವರು ಸೆಟ್ಟಿಗೆ ಕರ್ಕೊಂಡೋಗಿದ್ದು.
ಇದರಲ್ಲಿ ಗೊತ್ತಾಗುತ್ತೆ ತಾಯಿ ಬಗ್ಗೆ ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂತ. ನನ್ನ ಹೆಸರು ವಿರಾನಿಕಾ ಶೆಟ್ಟಿ, ಓಂ ಶಿವಂ ಚಿತ್ರದ ನಾಯಕಿ. ಈ ಚಿತ್ರದ ಮೊದಲು ನನ್ನ ಟೀಮನ್ನು ಹೇಗೆ ಸಿಕ್ಕಿದ್ದು ಅಂತೇಳಿ ಅದ್ರ ಬಗ್ಗೆ ಒಂದು ಚೂರು ಪರಿಚಯ ಹೇಳ್ಕೊಡ್ತೀನಿ. ಫಸ್ಟು ಈ ಮೂವಿಗೆ ನನ್ನ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ವೀಡಿಯೋಗಳನ್ನ ನೋಡಿ ಅದಾಗಿದ ಮೇಲೆ ಜಸ್ಟ್ ಒಂದೆರಡು ನೀವಿಬ್ಬರು ಪ್ರಾಕ್ಟೀಸ್ ಮಾಡಿ ಅಂತೇಳಿ ಒಂದು ರೂಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದೆರಡು ಡೈಲಾಗ್ಸ್ ಕೊಟ್ಟರು. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಭಾರ್ಗವ್ ಸರ್ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ಪಾಪ ಓದೋದಕ್ಕೆ. ಅವರು ತುಂಬ ಕಷ್ಟಪಡ್ತಾಯಿದ್ರು. ಆ ಟೈಮಲ್ಲಿ ಹೇಳ್ಕೊಡ್ಬೇಕಾದ್ರೆ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರಿಗೆ ನಾನು ಹೇಗೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತೆ ಅನ್ನೋದೊಂದು ಕ್ಯಾರೆಕ್ಟರ್ ಇಷ್ಟ ಆಗಿ ನನ್ನ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು ಈ ಪ್ರಾಜೆಕ್ಟಿಗೆ ನನ್ನ ಕ್ಯಾಸ್ಟ್ ಮಾಡಿದ್ದು. ಆ್ಯಂಡ್ ಈ ಪ್ರಾಜೆಕ್ಟಿಗೆ ಎಂಟರ್ ಆದಮೇಲೆ ನನ್ನ ಡೈರೆಕ್ಟರ್ ಅಲ್ವಿನ್ ಸರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಆ್ಯಕ್ಚುಲಿ ಪ್ರತಿಯೊಂದು ಸೀನ್ಗಳು ಯಾವ ಥರ ಬರಬೇಕು, ಹೇಗೆ ಬರಬೇಕು ಅನ್ನೋದು ಅವರು ಪ್ರಿಪೇರ್ಡ್ ಆಗಿ ನಂಗೆ ಇದೇ ಥರ ಮಾಡಿಕೊಡ್ಬೇಕು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಸೆಕೆಂಡ್ ನನ್ನ ಪ್ರೊಡ್ಯೂಸರ್ ಸರು ನನಗೇನು ಬೇಕು ಬೇಡ, ಆ್ಯಕ್ಚುಲಿ ಚಿತ್ರದಲ್ಲಿ ತುಂಬ ಮಳೆ ಸೀನ್ ಇದೆ ಆ್ಯಂಡ್ ಪ್ಲಸ್ ನಾನು ಇವರು ಬರೀ ಕಾಲಲ್ಲಿ ಓಡಾಡಿರೋ ಸೀನ್ಗಳಿದೆ, ಕ್ಲೈಮ್ಯಾಕ್ಸ್ ಸೀನ್ಗಳು ತುಂಬ ಕಷ್ಟಪಟ್ಟಿದ್ದೀವಿ. ಅಟ್ಲೀಸ್ಟ್ ನನಗೆ ಸ್ವಲ್ಪ ಆದರೂ ಎಕ್ಸ್ಪೀರಿಯೆನ್ಸ್ ಇತ್ತು, ಪಾಪ ಇವರಿಗಂತೂ ತುಂಬಾ ಕಷ್ಟ ಆಗಿಬಿಟ್ಟಿತ್ತು. ಬಟ್ ಅದನ್ನೆಲ್ಲ ನಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ನಾನು ಯಶ್ ಶೆಟ್ಟಿ ಜೊತೆ ಮತ್ತು ಕಾಕ್ರೋಚ್ ಸುದೀಪ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಿ, ರವಿ ಕಾಳೆ ಸರ್ ಜೊತೆ ವರ್ಕ್ ಮಾಡಿದೆ. ಒಂದು ಪರ್ಟಿಕ್ಯುಲರ್ಲಿ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತು ಹುಡುಗಿರು ಚಿಕ್ಕ ಹಲ್ಲಿ ಜಿರಳೆ ಅದನ್ನೆಲ್ಲ ನೋಡಿದ್ರೆ ಹೆದರ್ಕೋತಾರೆ. ಸೇಮ್ ನಾನು ಕೂಡ ಸೇಮ್ ಕ್ಯಾರೆಕ್ಟರು. ಬಟ್ ಒಂದು ಪಾಳು ಬಿದ್ದಿರೋ ಜಾಗದಲ್ಲಿ ಒಂದು ಶಾರ್ಟ್ ಇಟ್ಬಿಟ್ಟು ಅಲ್ಲಿ ಸ್ನೇಲ್ಸ್ ಇತ್ತು. ನಾವು ಜಿರಳೆಗೆ ಹೆದರ್ಕೊಳ್ಳೋರು ಸ್ನೇಲ್ಸ್ ಕಂಡ್ರೆ ಅಯ್ಯೋ ಒಂಥರ ಅಂತ ಮಾಡ್ಕೋತೀವಿ. ಆ ಜಾಗ ಇಲ್ಲ, ನೀನು ಈ ಜಾಗದಲ್ಲಿ ಕೂತ್ಕೊಳ್ಳೇಬೇಕು, ನೀನು ಈ ಜಾಗದಲ್ಲಿ ಮಾಡಲೇಬೇಕು, ನೀನು ಈ ಜಾಗದಲ್ಲಿ ಶಾರ್ಟ್ ನನಗೆ ಬೇಕೇ ಬೇಕು ಅಂತೇಳಿ ನನ್ನ ಹತ್ರದಿಂದ ತೆಗೆಸಿರೋದು ನಮ್ಮ ಡೈರೆಕ್ಟ್ರ್ ಸರ್. ಕೆಲವು ಟೈಮು ಹೇಳುವಾಗ ಓಕೆ, ಕೆಲಸದಲ್ಲಿ ಅಷ್ಟು ಕಷ್ಟ ಇರುತ್ತೆ ಒಂದೊಂದು ಇದರಲ್ಲಿ. ಬಟ್ ಇದರಲ್ಲಿ ಆ ಥರ ಆಗಲಿಲ್ಲ. ಅವ್ರು ಹೇಗೆ ಹೇಳಿದ್ರೋ ಅದಕ್ಕೂ ಇನ್ನೂ ಚೆನ್ನಾಗೇ ಶೂಟಿಂಗ್ ಆಯಿತು. ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಪಾತ್ರಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾಯಿದ್ರು ಅಂದರೆ, ನಮಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನೋ ಒಂದು ಸಾಧನೆ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗ್ ಇರ್ತಿತ್ತು. ನಾವು ಕೆಲಸ ಮಾಡಿದ ಖುಷಿ ನನಗೆ ತುಂಬ ಕೊಡ್ತು. ಕೃಷ್ಣ ಸರ್ ಅವರು ಫಸ್ಟು ಪ್ರೊಡ್ಯೂಸರ್ ಆಗಿದ್ದರು ಕೂಡ ಡೈರೆಕ್ಟ್ರ್ ಏನು ಕೇಳ್ತಾಯಿದ್ರು ಅದನ್ನು ಅಷ್ಟೇ ಚೆನ್ನಾಗಿ ಅವರು ಸಹಕಾರ ಮಾಡಿಕೊಟ್ರು. ಅವ್ರು ಹೇಳ್ದಾಗೆ ಒಂದು ತಾಯಿ ಕನಸಾದರೆ ತಂದೆ ಅದಕ್ಕೆ ಅಷ್ಟೇ ಮುಖ್ಯ ಆಗುತ್ತೆ. ಅದನ್ನು ಚೆನ್ನಾಗಿ ನಿಭಾಯಿಸಿದ್ರು ಸಾರು. ಮತ್ತು ಆಲ್ವಿನ್ ಸಾರು ಅಷ್ಟೇ. ಅವ್ರ ಜೊತೆ ಕೆಲಸ ಮಾಡುವಾಗ ನಮಗೆಲ್ಲೂ ಹಿಂಸೆನೋ ಇದು ಆ ಥರ ಎಲ್ಲೂ ಆಗಲಿಲ್ಲ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ. ಇದು ನನ್ನ 2ನೇ ಸಿನಿಮಾ ಅವ್ರ ಜೊತೆ. ತುಂಬ ಖುಷಿ ಆಯಿತು. ಭಾರ್ಗವ್ಗೂ ಅಷ್ಟೇ, ನಾನು ಫಸ್ಟ್ ಡೇ ಅವನಿಗೆ ಹೇಳಿದ್ದೆ ಅಷ್ಟು, ನೋಡು ಇದರಲ್ಲಿ ನಾವು ಪಾತ್ರ ಮಾಡ್ತಿರ್ಬೋದು, ಆದರೆ ನೀನು ನನ್ನ ಮಗ, ಇದರಲ್ಲಿ ನೀನು ನಿಮ್ಮ ತಾಯಿ ಜೊತೆ ಹೇಗಿರ್ತೀಯೋ ಹಾಗೆ ನನ್ನ ಜೊತೆನೂ ಇರಬೇಕು ಅಂತ ನಾನು ಅವನಿಗೆ ಹೇಳಿ ಅವನ್ನ ಕಂಫರ್ಟಬಲ್ ಮಾಡಿದ್ದೆ. ಸೊ ಅದನ್ನು ಅವನು ಕೊನೆಯವರೆಗೂ ಹೇಳಿ ಇವತ್ತಿಗೂ ನನಗೆ ಯಾವಾಗಲೂ ಫೋನ್ ಮಾಡ್ತಿರ್ತಾನೆ, ಹೇಗಿದ್ದೀರಾ ಮ್ಯಾಮ್, ಹೇಗಿದ್ದೀರಾ, ನೀವು ನಮ್ಮ ತಾಯಿ ಇದ್ದಾಗೆ ಅಂತ ಹೇಳ್ತಾನೆ ಇರ್ತಾನೆ. ಸೊ ನನಗೆ ಒಂದು ಕುಟುಂಬ ಸಿಕ್ಕಿದಾಗಾಯಿತು, ಒಂದು ಒಳ್ಳೆ ಕುಟುಂಬ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಕೃಷ್ಣ ಸರ್ ನಿಜವಾಗ್ಲೂ ಅವರು ಮೊದಲನೇ ಪ್ರೊಡಕ್ಷನ್ ಇರಬಹುದು, ಆದರೆ ಯಾವುದೇ ಕೊರತೆ ಇಲ್ಲದೆ ಇರೋ ಹಾಗೆ ಪ್ರತಿಯೊಬ್ಬರನ್ನೂ ನೋಡ್ಕೊಂಡಿದ್ದಾರೆ. ಹಾಗೆ ಡೈರೆಕ್ಟ್ರಿಗೂ ಅಷ್ಟೇ ಎಲ್ಲ ಥರದಲ್ಲೂ ಸಹಕಾರ ನೀಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಭಾರ್ಗವ್ಗೂ ಇದು ಮೊದಲನೇ ಸಿನಿಮಾ, ಅವನಿಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಅವನು ಬೆಳೀಲಿ, ಒಳ್ಳೆ ಹೆಸರು ತಗೊಳ್ಳಿ ಅಂತ ನಾನು ಆಶಿಸ್ತೀನಿ. ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಆದರೆ ಆ ಸಿನಿಮಾದಲ್ಲಿ ಒಂದು ಕುಟುಂಬ ಅಂತ ಸಿಗೋದು ತುಂಬ ಕಷ್ಟ. ಸೊ ನನಗೆ ಕೃಷ್ಣ ಸರ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿರ್ಬೋದು, ಆದರೆ ಅವ್ರ ಫ್ಯಾಮಿಲಿಯವರೆಲ್ಲ ನನಗೆ ನನ್ನ ಕುಟುಂಬದವ್ರ ಥರನೇ ಇರೋದು. ಭಾರ್ಗವ್ ಅವರ ವಿಷಯಕ್ಕೆ ಇದು ಬಹಳನೇ ಇಂಪಾರ್ಟೆಂಟ್ ಆದಂಥ ಚಿತ್ರ ಆಗುತ್ತೆ. ಆದರೆ ಒಬ್ಬ ನಿರ್ದೇಶಕರಿಗೆ ಕನಸಿನ ಕೂಸು ಅಂತಂದರೆ ಅದು ಸಿನಿಮಾ. ಅದು ಅಂಬೆಗಾಲು ಇಡೋದ್ರಿಂದ ಶುರುವಾದಂಥ ಪಯಣ ಎದ್ದು ನಿಂತು ಸಮರ್ಥವಾಗಿ ನಡೆಯೋದ್ರ ಕಡೆಗೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಬಹಳ ಡಿಟೈಲಿಂಗ್ ಆಗಿ ಗಮನವಹಿಸೋದು ಅಂದರೆ ಅದು ನಿರ್ದೇಶಕರು. ನನ್ನ ಎಲ್ಲ ಟೆಕ್ನಿಷಿಯನ್ಸ್, DOP ಸರ್ ವೀರೇಶ್ ಸರ್ ಇದ್ದಾರೆ,
ಅವರಿಲ್ಲ ಅಂದಿದ್ರೆ ಈ ಸಿನಿಮಾ ಆಗ್ತಿದ್ದಿಲ್ಲ. ಯಾಕಂದರೆ ನಾವು ಅಂದ್ಕೊಂಡಿರೋ ಬಜೆಟು, ನಾವು ಅಂದ್ಕೊಂಡಿರೋ ರೀತಿ ಪ್ಲ್ಯಾನ್ ಮಾಡಿ ಶೂಟ್ ಮಾಡೋದಕ್ಕೆ ಮೈನ್ ಸಪೋರ್ಟ್ ವೀರೇಶ್ ಸರ್, ಥ್ಯಾಂಕ್ ಯು. ಒಂದು ಲವ್ ಸ್ಟೋರಿ, ತುಂಬ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ರೆ ಅವ್ರ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ, ಇದಕ್ಕಿದ್ದಂಗೆ ಒಂದಿನ ಅವಳು ಸತ್ತೇ ಹೋದ್ಲು ಅಂದರೆ ಅವ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಅದೇ ರೀತಿಯಲ್ಲಿ ಬದುಕು ಬಂದರೆ ಅವಳು ಮತ್ತೆ ಇವನೇನೆಲ್ಲ ಕಷ್ಟನ ಫೇಸ್ ಮಾಡಬೇಕಾಗತ್ತೆ ಅನ್ನೋದ್ರ ಮೇಲೆ ಹೋಗಿರುವಂಥ ಒಂದು ಕಂಟೆಂಟ್ ಸಬ್ಜೆಕ್ಟು. ಸಿನಿಮಾದಲ್ಲಿ ವಿಭಿನ್ನವಾಗಿದೆ ಅಥವಾ ತುಂಬ ಅದ್ಭುತವಾಗಿದೆ ಕತೆ ಅಂತ ಹೇಳಲ್ಲ, ನಾರ್ಮಲ್ ಲವ್ ಸ್ಟೋರಿನೇ. ಆ ನಾರ್ಮಲ್ ಲವ್ ಸ್ಟೋರಿಯಲ್ಲಿ ಆ ಟ್ವಿಸ್ಟ್ ಮತ್ತು ಟರ್ನ್ಗಳು ಏನಿದೆ ಸ್ಕ್ರೀನ್ ಪ್ಲೇಯಲ್ಲಿ ಅದರಲ್ಲಿ ತೊಗೊಂಡೋಗಿದ್ವಿ. ಮಳವಳ್ಳಿ ಸಾಯಿ ಕೃಷ್ಣ ಅವರು ತುಂಬ ಅದ್ಭುತವಾಗಿ ಸಂಭಾಷಣೆಯನ್ನು ಬರೆದಿದ್ದಾರೆ. ಸಿನಿಮಾನ ಥ್ರೂಔಟ್ ಸ್ಕ್ರೀನ್ ಪ್ಲೇಯಿಂದ ಜೊತೆಲಿ ಸಂಭಾಷಣೆಗೂ ಜೊತೆಲಿ ಕುತ್ಕೊಂಡು ಹೆಲ್ಪ್ ಮಾಡಿದಂಥವ್ರು ಮಳವಳ್ಳಿ ಸಾಯಿ ಕೃಷ್ಣ ಸರ್, ಅವ್ರಿಗೂ ನಾನು ಇಲ್ಲಿ ನೆಲೆಸ್ಕೊಳ್ತೀನಿ. ಆಲ್ವಿನ್ ಸರ್ ಅವರ ಆಸ್ಥಾನ ಕಲಾವಿದ ನಾನು. ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ. ಕೆಲವು ಸತಿ ಮನೆಯವರೇ ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ, ದೇವರೇ ಮುಂದಿನ ಜನ್ಮದಲ್ಲಿ ಇವ್ನು ಮಾತ್ರ ಗಂಡನಾಗೋದು ಬೇಡ, ಇವ್ನು ಮಾತ್ರ ಮಗನ ಹುಟ್ಟೋದು ಬೇಡ ಅಂತ. ಬಟ್ ಇವರು ಹಂಗಲ್ಲ, ಈ ಸಿನಿಮಾಗೂ ಇವನೇ ಇರಲಿ, ಮುಂದಿನ ಸಿನಿಮಾಗೂ ಇವನೇ ಇರಲಿ, ಮಾಡ್ತಾ ಇರೋ ಸಿನಿಮಾಗೂ ನೀನೇ ಇರುವಂಥ ಸ್ಕ್ರಿಪ್ಟಲ್ಲೂ ಬರೆದಿಟ್ಟಿದ್ದಾರೆ. ಈಗ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ, ಅದರಲ್ಲೂ ಮಾಡ್ತಿದ್ದೀನಿ. ಈಗಾಗಲೇ 2 ಸಿನಿಮಾ ವರ್ಕ್ ಮಾಡಿದ್ದೀನಿ ಆಲ್ವಿನ್ ಸರ್ ಜೊತೆ. ಕೆಲವರು 7 ಜನ್ಮಕ್ಕೂ ಬೇಡಪ್ಪ ಅನ್ನೋ ಕಾಲದಲ್ಲಿ 7 ಸಿನಿಮಾಗೂ ನೀನೇ ಬೇಕಪ್ಪ ಅಂತ ನಾನು ಹಾಕೊಂತಾರೆ. ಇವತ್ತವರೆಗೂ ನಾನು ಸರ್ ಹತ್ರ ಕೆಲಸ ಮಾಡುವಾಗ ಯಾವತ್ತೂ ಅವರು ನನ್ನ ಹತ್ರ 1 more ಅಂತ ಕೇಳಿಲ್ಲ. ನಾನು ಯಾವತ್ತೂ ಅವ್ರ ಹತ್ರ ಎಕ್ಸ್ಟ್ರಾ ಟೇಕ್ ತೊಗೊಂಡಿಲ್ಲ. ಅವ್ರಿಗೆ ಏನು ಬೇಕು ಅನ್ನೋದು ನನಗೆ ಗೊತ್ತು, ನಾನು ಏನು ಮಾಡ್ತೀನಿ ಅನ್ನೋದು ಅವ್ರಿಗೆ ತುಂಬ ನೀಟಾಗಿ ಗೊತ್ತು. ಸೊ ಹಂಗಾಗಿ ಅದು ತುಂಬ ಒಳ್ಳೆ ರ್ಯಾಪೋ ಇದೆ. ನಾನು ಯಾವಾಗಲೂ ಆಲ್ವಿನ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಇದರಲ್ಲಿ ಕೃಷ್ಣ ಸರ್ ನೆನೆಸ್ಕೊಳ್ಬೇಕು ತುಂಬ. ಬಿಕಾಸ್ ಈ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರುಗಳದ್ದು ಅದು ಯಾವಾಗಲೂ ಸಂಬಂಧ ಚೆನ್ನಾಗಿರುತ್ತೆ. ಇನ್ ಕೇಸ್ ಯಾವುದೇ ದುಡ್ಡು ಕಾಸಿನ ವಿಚಾರ ಬಂದಾಗಲೂ ಡೈರೆಕ್ಟ್ರುಗಳು ಇಲ್ಲ ಅಣ್ಣ ನಾನು ಫಸ್ಟ್ ಹೇಳಿದ್ದೆ ಸುದೀಪ್ ಸರ್ ಕೊಡಿ ಅಂತ, ಪ್ರೊಡ್ಯೂಸರ್ ಒಂಚೂರು ಏನೋ ಮಾಡ್ತಾವ್ರೆ ಅಂತಂದಾದರೂ ಡೈರೆಕ್ಟ್ರ್ ಚೆನ್ನಾಗಿದ್ಬಿಡ್ತಾರೆ, ನಾವು ಡೈರೆಕ್ಟ್ರ್ ಚೆನ್ನಾಗಿದ್ಬಿಡ್ತೀವಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಕರಿಬೇಕು ಅಂತ. ಬಟ್ ಈ ಆ್ಯಕ್ಟ್ರು ಮತ್ತು ಪ್ರೊಡ್ಯೂಸರ್ ಮಧ್ಯೆ ಸಂಬಂಧಗಳು ಒಂದು ಸಣ್ಣ ಪುಟ್ಟದ್ರಲ್ಲೂ ಹೋಗ್ಬಿಡುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಕೃಷ್ಣ ಸರ್ ಅವ್ರದ್ದು ಪ್ರೊಡಕ್ಷನಲ್ಲೂ 2 ಸಿನಿಮಾ ವರ್ಕ್ ಮಾಡಿದ್ದೀನಿ. ಇನ್ನೂ ಅದು ರಿಲೀಸ್ಗಿದೆ ಅನ್ಸುತ್ತೆ, ಮೇ ಬಿ ಅದು ಅವ್ರು ಹೇಳಿದ್ರು ಇಲ್ವೋ ನಾನು ಹೇಳ್ಬಿಟ್ಟೆ. ಅದರಲ್ಲೂ ವರ್ಕ್ ಮಾಡಿದ್ದೀನಿ. ಹಂಗಾಗಿ ಅದು ತುಂಬ ಇಂಪಾರ್ಟೆಂಟು. ಒಂದು ಸಿನಿಮಾ ಕರೆದು ಅಲ್ಲೇ ಸಾಕು ಅನ್ಸ್ಬಿಟ್ಟಿರುತ್ತೆ ಕೆಲವ್ರಿಗೆ, ಮತ್ತಿನ್ನೊಂದು ಸಿನಿಮಾ ಕರೆದು ಅವ್ರು ಕೆಲಸ ಕೊಡ್ತಾರೆ ಅನ್ನುವಾಗ ನಮ್ಮ ಆ್ಯಕ್ಟಿಂಗ್ ಜೊತೆಗೆ ನಮ್ಮ ಶ್ರದ್ಧೆ, ನಮ್ಮ ನಡತೆ, ನಮ್ಮ ಕೆಲಸ ಮತ್ತು ನಮ್ಮ ಡಿಸಿಪ್ಲಿನ್ ಎಲ್ಲವೂ ಅದರಲ್ಲಿ ಇರುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಸಿನಿಮಾ ಕರೆಯಲ್ಲ ಅವರು. ಸೊ ಅದು ತುಂಬ ಖುಷಿ ಇದೆ. ಕೃಷ್ಣ ಸರ್ ಥ್ಯಾಂಕ್ ಯು. ನಮ್ಮ ಹೀರೋ ಭಾರ್ಗವ್ ವಿಚಾರಕ್ಕೆ ಬಂದರೆ, ನಾನು ಭಾರ್ಗವ್ಗೆ ಯಾವಾಗ ಅದನ್ನು ಹೇಳ್ತಿದ್ದೆ, ಚಿನ್ನ ನೀನು ಹೊಸಬ ಕರೆಕ್ಟು, ಸೆಟ್ಟಲ್ಲಿ ನೀನು ಹೌದು ನಿನಗೆ ಈ ಕೆಲಸ ಗೊತ್ತಿಲ್ಲ ಅಥವಾ ಕಲಿತಿದ್ಯಾ, ಈ ಥರದ್ದೇನೋ ಪ್ರೊಸೆಸಲ್ಲಿ ಇದೆಯಾ, ಸೆಟ್ಟಲ್ಲಿ ನೀನು ಮಗು ಆಗ್ಬಿಡು. ಸೆಟ್ಟಲ್ಲಿ ನೀನು ಮಗು ಆದಾಗ ಎಲ್ಲ ನೀನು ಎತ್ತಿ ಕಂಗ್ಳಲ್ಲಿ ಮುದ್ದಿಸ್ತಾರೆ. ಸೊ ಫಸ್ಟ್ ನೀನು ಮಗು ಆಗು, ಆಗ ನಿನ್ಗೆ ಆ ಪ್ರೀತಿ ಸಿಕ್ಕೇ ಸಿಗುತ್ತೆ. ನಿನ್ಗೆ ಅವ್ರಿಗೆ ಏನು ಗೊತ್ತಿದೆ ಅದೆಲ್ಲ ನಿನಗೆ ದಾರಿ ಎರಿತಾರೆ ಅಂತ. ಸೊ ಅದೇ ಥರ ಸ್ಟಾರ್ಟ್ ಆಗಿ ಕೊನೆವರೆಗೂ ಅದೇ ಮುದ್ದಾದ ಒಂದು ಸ್ವೀಟ್ ಮಗು ಥರನೇ ಇದ್ದ. ತುಂಬ ನೆನೆಸ್ಕೊಳ್ಳೋದು ಒಂದು ದಿನ ಇದೆ ಈ ಸಿನಿಮಾದಲ್ಲಿ, ಅದು ನಮ್ಮ DOP ವೀರೇಶ್ ಸರು. ಎಲ್ಲರೂ ಮರ್ತಿದ್ದಾರೇನೋ ಗೊತ್ತಿಲ್ಲ, ನಮ್ಮ ಮರ್ತೇ ಇಲ್ಲ ಸರ್. ಅದು 100 ಕಡೆ ಹೇಳಿದ್ದೀನಿ ಇದನ್ನು. ಒಂದು ಫಾರೆಸ್ಟಲ್ಲಿ ಶೂಟ್ ಮಾಡ್ತಿದ್ವಿ, ಮೇ ಬಿ ರಾತ್ರಿ 1-1:30 ರಾತ್ರಿ, ಸಿಕ್ಕಾಪಟ್ಟೆ ಮಳೆ, ಭಯಂಕರ ಮಳೆ. ಪ್ರೋಗ್ರಾಮ್ ಹಾಕ್ಬಿಟ್ಟಿದ್ವಿ, ಇಲ್ಲ ಸರ್ ಮಳೆಯಲ್ಲೇ ಫೈಟ್ ಮಾಡೋಣ ಅಂತ. ಸರಿ ಆಯಿತು ಅಂತೇಳಿ ವೀರೇಶ್ ಸರ್ ಲೈಟಿಂಗ್ ಮಾಡ್ತಿದ್ರು. ಯಾವ ಮಂಡ್ಯದ ಹತ್ರ ಅಲ್ಲ ಸರ್, ಯಾವುದೋ ಫಾರೆಸ್ಟು, ತುಂಬ ಮಳೆ, ಭಯಂಕರ ಮಳೆ. ಆ ಮಳೆಯಲ್ಲಿ ಇವರು ಲೈಟಿಂಗ್ ಮಾಡ್ತಿದ್ರು. ಮೇ ಬಿ 1 ಗಂಟೆ ರಾತ್ರಿ ಒಂದು ಚೇಳು ಕಚ್ಬಿಡ್ತು ಅವ್ರಿಗೆ, ತುಂಬ ದೊಡ್ಡದು, ಈ ಮಂಡ್ರಗಪ್ಪೆ ಚೇಳು ಆ ಥರ ಹೇಳ್ತಾರೆ, ತುಂಬ ದೊಡ್ಡ ಸೈಜ್ ಚೇಳು ಕಚ್ಬಿಡ್ತು ಅವ್ರಿಗೆ. ಇಮಿಡಿಯೇಟಾಗಿ ಅವ್ರನ್ನ ಎತ್ಕೊಂಡು ಗಾಡೀಲಿ ಹಾಕೊಂಡು ಹಾಸ್ಪಿಟ್ಲಿಗೆ ಹೋದ್ರು. ನಾನು ಸರಿ 1-2 ಅವರ್ ನಿದ್ದೆ ಮಾಡ್ಬೋದು, ಮೋಸ್ಟ್ಲಿ ಪ್ಯಾಕಪ್ ಆಗುತ್ತೆ, ರುಬ್ಬಿ ಬಿಸಾಕಿದ್ರು ನನಗೂ ಅಂದ್ಕೊಂಡೆ. ಅರ್ಧ ಗಂಟೆಗೆ ಮತ್ತೆ ಗನ್ ಥರ ಬಂದು ನಿಂತವ್ರವರು. ಸರ್ ಏನು ಸರ್ ಈಗೇನು ಅಂದ್ರಲ್ಲ ಸರ್ ಅಂತ. ಇಲ್ಲ ಸಾರ್ ಶೂಟಿಂಗ್ ನಿಂತೋಗ್ಬಿಡುತ್ತೆ ಸಾರ್ ಮಳೆ ಸಾರ್ ನಂಜು ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಪರವಾಗಿಲ್ಲ ಸಾರ್ ಶೂಟಿಂಗ್ ಇಲ್ಬಾರ್ದು, ಬೆಳಗ್ಗೆ ನೋಡ್ಕೊಳ್ಳೋಣ ಅಂತೇಳಿ ಆ ಪೇನಲ್ಲೂ ಆ ಇಂಜೆಕ್ಷನ್ ತೊಗೊಂಡು ಗ್ಲೂಕೋಸ್ ಎಲ್ಲ ಹಾಕೊಂಡೇನೋ ಒಂದು 1 ಅವರ್ಗೆ ಬಂದರು. ಮತ್ತೆ ಬಂದು ನೈಟೆಲ್ಲ ಶೂಟ್ ಮಾಡಿದ್ವಿ. ಗ್ರೇಟ್ ಸರ್, ಹ್ಯಾಟ್ಸ್ ಆಫ್ ನಿಮಗೆ ವೀರೇಶ್ ಸರ್. ಇಡ್ಲಿ ಸರೋಜಮ್ಮ ಅನ್ನೋ ಒಂದು ಕ್ಯಾರೆಕ್ಟ್ರು ಅಪೂರ್ವ ಮೇಡಮ್ ಇಂದು, ಆ ಇಡ್ಲಿನ ಮಾರ್ಕೊಂಡೇ ಜೀವನವನ್ನು ನಡೆಸುವಾಗ ಮಗಳನ್ನ ಹೆಂಗೆ ಸಾಕ್ತಾರೆ ಅನ್ನೋದು, ಆ ಪಾತ್ರಕ್ಕೆ ಏನು ಬೇಕೋ ಪ್ರಿಪೇರ್ ಅವರೇ ಆಗ್ಬಿಡೋರು ನಾವು ಹೇಳೋಕ್ಕಿಂತ ಮುಂಚೆ. ಆ ಕಡೆ ಲಕ್ಷ್ಮೀ ಮೇಡಮ್ ಹತ್ರ ಬಂದು ಸ್ವಲ್ಪ ಸ್ಟ್ರಿಕ್ಟು, ಆದರೂ ನಗಾಡ್ಕೊಂಡು ಸ್ಪಾಟಲ್ಲಿ ಬಂದು ಮಾಡೋರು. ಭಾರ್ಗವನ ಅಮ್ಮನ ಪಾತ್ರವನ್ನು ಮಾಡಿದ್ರು. ತುಂಬ ಅದ್ಭುತವಾಗಿ ಒಬ್ಬ ಮಗ ಹಾಳಾಗ್ತಿರೋದನ್ನ ಹೆಂಗೆ ಸರಿ ಮಾಡಬೇಕು, ಸರಿ ಆಗಿಲ್ಲ ಪರವಾಗಿಲ್ಲ, ಅವ್ನು ಬದುಕಿ ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ಪಾತ್ರ ತುಂಬ ಅದ್ಭುತವಾಗಿ ಇಡೀ ಸಿನಿಮಾದಲ್ಲಿ ಹೇಳ್ಕೊಂಬಂದವರು. ನಮ್ಮ ಓಂ ಶಿವಂ ಸಿನಿಮಾ ರಿಲೀಸ್ ಡೇಟಿಗೆ ಹತ್ರ ಬಂದಿದೆ. ನಾನು ಇಡೀ ಸಿನಿಮಾ ನೋಡಿದೆ, ರೀ ರೆಕಾರ್ಡಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಒಂದೊಂದು ಶಾರ್ಟನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಆಲ್ವಿನ್ ಸಾರು. ಸ್ಕ್ರೀನ್ ಪ್ಲೇ ಆಗಲಿ ಮತ್ತು ಮೇಕಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ತುಂಬ ಥ್ಯಾಂಕ್ಸ್ ಆಲ್ವಿನ್ ಸರ್. ಮ್ಯೂಸಿಕ್ ಇದರಲ್ಲಿ 4 ಸಾಂಗ್ ಇದೆ. ಒಂದು ಶಿವಂ ಸಾಂಗ್ ನೀವು ನೋಡಿರ್ತೀರ, 2 ಡೂಯೆಟ್ ಸಾಂಗ್ ಇದೆ, ಒಂದು ಪ್ಯಾಥೋ ಸಾಂಗ್ ಒಂದು ಬಂದಿದೆ. 4 ಸಾಂಗ್ನು ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹೇಳಲೇಬೇಕು,
ತುಂಬ ಸಾಥ್ ಕೊಟ್ಟರು ನಮಗೆ. ನಾವು ಯಾವಾಗ ಸರ್ ಇದೆಲ್ಲ ಇದು ಬೇಕು, ನಾವು ಸರ್ ಇದು ಲೈವ್ ಆಗಬೇಕು ಅಂದಮೇಲೆ ಸರ್ ಇದು ಮಾಡಿಬಿಡೋಣ ಸರ್, ಅವರು ತುಂಬ ಸಪೋರ್ಟ್ ಮಾಡಿ ನಮಗೆಲ್ಲ ನಮ್ಮ ಇಡೀ ಸಿನಿಮಾಗೇನೋ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಕೃಷ್ಣ ಸರ್. ಭಾರ್ಗವ್ ಬಗ್ಗೆ ಹೇಳಲೇಬೇಕು, ಅವರು ತುಂಬ ಕ್ಯೂಟ್ ಸ್ವೀಟ್, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರನ್ನು ತುಂಬ ಜಸ್ಟಿಫೈ ಮಾಡಿದ್ದಾರೆ. ನಾನು ಇಡೀ ಸಿನಿಮಾ ನೋಡಿದ್ದನ್ನು ಹೇಳ್ತಾ ಇದ್ದೀನಿ. ಸೂಪರ್ ಭಾರ್ಗವ್. ಸೊ ಎಷ್ಟಾದ್ರೂ ಪರವಾಗಿಲ್ಲ ಸರ್, ನನಗೆ ಸಿನಿಮಾ ಚೆನ್ನಾಗಿ ಕ್ವಾಲಿಟಿ ಆಗಿರಬೇಕು ಅಂದರು. ಡೈರೆಕ್ಟರ್ ಹತ್ರ ಡಿಸ್ಕಷನ್ ಮಾಡಿದೆ, ಡೈರೆಕ್ಟರ್ ಕೂಡ ಕತೆ ಕಾನ್ಸೆಪ್ಟ್ ಹೇಳಿದ್ರು, ಹತ್ರ ಹಿಂಗಿರಬೇಕು, ಆ್ಯಕ್ಷನು ಚೆನ್ನಾಗಿ ಮಾಡಬೇಕು, ನಮ್ಮ ಹೀರೋ ಸ್ವಲ್ಪ ಡೆಲ್ಲು, ಸೊ ಅವ್ರನ್ನ ಬ್ರೈಟ್ ಮಾಡಬೇಕು ಅಂದ್ಮೇಲೆ ನಾನು ಅವ್ರಿಗೆ 3 months ಕೋರ್ಸ್ ಮಾಡಿದೆ. ಸೊ ನನಗೆ ಯಾವ ಥರ ಬೇಕು ಆ್ಯಕ್ಷನ್ಗೆ ಅಂತ, ಸೊ ಆ್ಯಕ್ಷನ್ ಹಂಗೆ ಇರಬೇಕು ಅಂದ್ಕೊಂಡು ನಾನು ಅದೇ ಥರ ಪ್ರಾಕ್ಟೀಸ್ ಮಾಡಿ ಸೊ ಸಿನಿಮಾಲಿ ಆ್ಯಕ್ಷನ್ ಮಾಡಿದ್ದೀನಿ. ಆಮೇಲೆ ನನಗೆ ಕಾಕ್ರೋಚ್ ಎಲ್ಲ ಬೈಕೊಂಡಿರ್ತಾರೆ, ಬರೀ ಕಾಡಲ್ಲಿ ಓಡಿಸ್ಬಿಟ್ಟಿದ್ದೀನಿ, 3 ದಿವಸ ಓಡಿಸಿದ್ದೀನಿ ಅವ್ರನ್ನ. ತುಂಬಾ ಹೀರೋಯಿನು ಬೈಕೊಂಡಿರ್ತಾರೆ, ಯಾಕಂದ್ರೆ ಆ ಥರ ಓಡಿಸಿದ್ದೀನಿ ಅಂತ. ಇವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವರು ಸಪೋರ್ಟೆಡ್ ವೀರೇಶ್ ಕ್ಯಾಮ್ರಾಮ್ಯಾನು. ಸೊ ನಾನು ಏನೇ ಹ್ಯಾಂಗಲ್ ಇಟ್ಟರು ಸೊ ಅದಕ್ಕೆ ತಕ್ಕನಾಗಿ ನನಗೇನು ಯಾವ ಥರ ಬೇಕು ಅನ್ನೋದನ್ನ ಕಂಪೋಸ್ ಮಾಡಿ ಹ್ಯಾಂಗಲ್ ಮಾಡಿ ಸೊ ಆ್ಯಕ್ಷನ್ಸ್ ಕಂಪೋಸ್ ಮಾಡಿದ್ದೀನಿ. ಇದರಲ್ಲಿ ಏನಂದರೆ ಸರ್, ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಒಂದು 6 ತಿಂಗಳು ಮುಂಚೆ ಇರಬೇಕು. ಆಲ್ವಿನ್ ಸರ್ ಆಫೀಸ್ಗೆ ಕರೆಸಿ ಭಾರ್ಗವನ ಕೈಯಲ್ಲಿ ಹಿಡ್ದು ಹಿಂಗೆ ಕೊಟ್ಟರು. ತಗೊಳ್ಳಿ ಮಾಸ್ಟರ್, ಕೈ ಕೊಡ್ತಾಯಿದ್ದೀವಿ, ಹೊಸ ಹುಡುಗ, ಏನು ಗೊತ್ತಿಲ್ಲ, ಅದು ನೀವೇನು ಮಾಡ್ತೀರೋ ಗೊತ್ತಿಲ್ಲ, 3 ತಿಂಗಳಲ್ಲಿ ರೆಡಿ ಮಾಡಿ ಅದೇ ಥರ ನಾನು ಕೈ ಕೊಡಬೇಕು ಅಂತ. ಎವ್ರಿ ಡೇ ಲಾಲ್ಬಾಗ್ ಸರ್ ಬೆಳಗ್ಗೆ 5ವರೆಗೆ ಬಂದ್ಬಿಡೋರು, 5ವರೆಯಿಂದ 9 ಗಂಟೆವರೆಗೂ ಎವ್ರಿ ಡೇ. ದಿನ ಅವ್ರು ಏನು ಮಾಡ್ತಾರೋ ಅದನ್ನು ವಿಡಿಯೋ ಮಾಡಿ ಡೈರೆಕ್ಟ್ರಿಗೆ ಕಳಿಸೋದು ಎವ್ರಿ ಡೇ. ಅವರು ಬಂದು ಒಂದು 4 ಟೈಮ್ ಪ್ರಾಕ್ಟೀಸ್ ಜಾಗಕ್ಕೆ ಬಂದುಬಿಟ್ಟು ಅವರು ಔಸ್ಕೊಂಡು ನೋಡಿದ್ದಾರೆ. ನಾನು ಬಂದಿದ್ದೀನಿ ಅಂತ ಭಾರ್ಗವ್ ಹೇಳೋಕ್ಕೆ ಹೋಗಬೇಡಿ, ನೀವು ಮಾಡೋದು ಮಾಡಿ ಅಂದ್ಬಿಟ್ಟು. ಭಾರ್ಗವ್ ಅಷ್ಟೇ ಸಾಕು ಅಂತ ಆಗೋಯ್ತು. ಅಷ್ಟು ಮಾಡಿದ್ರು ಕೂಡ ನಮ್ಮ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡೋ ಹುಡುಗರಿಗೆ ಅವ್ರು ಸುಮ್ಮನೆ ಬಿಡೋದಿಲ್ಲ. ಯಾಕಂದರೆ ಎನರ್ಜಿ ಡೈಲಿ ಆದರೆ 9 ಗಂಟೆ ಪ್ರಾಕ್ಟೀಸ್ ಮುಗೀತದೆ, ಇಮಿಡಿಯೇಟ್ ಕಾಲು ಸೂಪು ಸರ್, ಬೇಡ ಸರ್ ಅದೆಲ್ಲ, ಇಲ್ಲ ಎನರ್ಜಿ ಬೇಕು ತಗೊಳ್ಳಿ ಅಂದ್ಬಿಟ್ಟು ನಮ್ಮ ಹುಡುಗರಿಗೆ ಚೆನ್ನಾಗಿ ನೋಡಿಕೊಂಡ್ರು. ಅದೇ ಥರ ನಾವು ಕೂಡ ಟ್ರೈನ್ ಅಪ್ ಮಾಡಿಕೊಟ್ಟು ಮಾಡಿದ್ದೀವಿ. ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಆಲ್ವಿನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವರೊಂಥರ ಟೆಕ್ನಿಕಲ್ ಬಂಡಲ್. ಅವರು ಹೇಗೆ ಅಂದರೆ, ಅವರು ನಿರ್ದೇಶಕ ಅನ್ನೋಕ್ಕೆ ಹೆಚ್ಚಕ್ಕೆ ತನ್ನ ಕತೆಗೆ ಏನು ಬೇಕು ಅನ್ನೋದನ್ನ ಹಾಳ್ದಲ್ಲಿ ಹಿಡ್ದು ಎಲ್ಲ ಆರ್ಟಿಸ್ಟ್ಗಳನ್ನ ಒಂದು ಹಣ್ತಂದಿರ ಥರ ಸಂಬಂಧ ಬೆಳೆಸ್ಕೊಂಡು ಅವ್ರಿಗೆ ಹೆಂಗೆ ಬೇಕು ನಿಧಾನಕ್ಕೆ ಗಾಳ ಹಾಕಿ ತಗೊಳ್ತಾರೆ. ಅಂಥ ಒಳ್ಳೆ ಟೆಕ್ನಿಷಿಯನ್ ಅವರು. ನನ್ನ ಹೆಸರು ರಜನಿ ಸಾಹಿತ್ಯ ಅಂತ. ಈ ಓಂ ಶಿವಂ ಚಿತ್ರದಲ್ಲಿ ನಂದು ಒಂದು ಸಣ್ಣ ಪಾತ್ರ, ಪೊಲೀಸ್ ಅಧಿಕಾರಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ. ನನಗೆ ಚಾನ್ಸ್ ಕೊಟ್ಟಿರುವಂತಹ ಆಲ್ವಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ತಾಯಿ ತನ್ನ ಮಗನ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಹೇಳ್ಬಿಡ್ತಾಳೆ, ನೀನೇನಾಗಬೇಕು ಅಂತದೆ, ಹಾಗೆ ಹೀಗೆ ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡ್ತಾಳೆ. ಆದರೆ ಒಬ್ಬ ತಂದೆ ಯಾವತ್ತೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬದಲಾಗಿ ಮಗ ಯಾವತ್ತೂ ನನ್ನ ಹೀರೋ ಹಾಗೆಲ್ಲ ಹೇಳೋದೇ ಇಲ್ಲ. ಆದರೆ ಬದುಕಲ್ಲಿ ಮಗ ಹೀರೋ ಆಗಬೇಕು ಅಂತ ಬಯಸುವಂಥ ಜೀವ ಅಂದರೆ ಅದು ತಂದೆ. ಆದ್ದರಿಂದ ಈ ಸಿನಿಮಾ ಓಂ ಶಿವಂ ಏನಿದೆ, ಇದು ಒಬ್ಬ ತಂದೆಯ ಕನಸಿನ ಗೆಲುವಾಗಬೇಕು, ಕನ್ನಡ ಚಿತ್ರದ ಗೆಲುವಾಗಬೇಕು.